ನಮಸ್ತೆ ವೀಕ್ಷಕರೇ, ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ಮತ್ತು ಎಲ್ಲರಿಗೂ ಫೇವ್ರೆಟ್ ಆಗಿರೋ ರೈಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದು ವೆಜಿಟೇಬಲ್ ಪುಲಾವ್, ಮಸಾಲಾ ವೆಜಿಟೇಬಲ್ ಪುಲಾವ್. ಎಲ್ಲರೂ ಅವ್ರವ್ರ ಮನೆಯಲ್ಲಿ ಡಿಫ್ರೆಂಟಾಗಿ ಮಾಡ್ತಾ ಇರ್ತಾರೆ. ಇದು ನಮ್ಮ ಮನೆಯಲ್ಲಿ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 1.5 ಲೋಟದಷ್ಟು ಬಾಸ್ಮತಿ ಅಕ್ಕಿನ 1-2 ಬಾರಿ ತೊಳೆದು ಅರ್ಧ ಗಂಟೆ ನೆನೆಯಾಕಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಮಸಾಲೆಗೆ 2 ಇಂಚು ಶುಂಠಿ, 10 ಬೆಳ್ಳುಳ್ಳಿ, 1/4 ಭಾಗ ತೆಂಗಿನಕಾಯಿ, 7-8 ಹಸಿಮೆಣಸಿನ್ಕಾಯಿ, 1/4 ಭಾಗ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 3 ಕ್ಯಾರೆಟ್, 1 ದೊಡ್ಡ ಆಲೂಗೆಡ್ಡೆ, 1/4 kg ಆಗೋಷ್ಟು ಹುರುಳಿಕಾಯಿನ ಮೀಡಿಯಮ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 2 ದೊಡ್ಡ ಈರುಳ್ಳಿನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲೆ ಪದಾರ್ಥಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಮೊಗ್ಗು, ಹಾಗೆ ಅನಾನಸ್ ಹೂವು ಮತ್ತು ಪಲಾವ್ ಎಲೆನ ತೊಗೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ಗೆ 10 ಗೋಡಂಬಿ, ಹಾಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಹಾಗೆ ಒಂದು ಇಡಿ ಆಗೋಷ್ಟು ಪುದೀನ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ 1/4 ಲೋಟ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತಿದ್ದೀನಿ. ಈಗ ಒಂದು ಕುಕ್ಕರ್ಗೆ ಬಿಸಿಗಿಟ್ಕೊಂಡು ಸುಮಾರು 5 ಚಮಚ ಆಗುವಷ್ಟು ಕಡಲೆಕಾಯಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆ 3-4 ಚಮಚ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಇದು ಬಿಸಿಯಾದ ನಂತರ 1-1.5 ಚಮಚದಷ್ಟು ಜೀರಿಗೆ, ಸ್ವಲ್ಪ ಹಿಂಗು, ಹಾಗೆ ಮಸಾಲೆ ಪದಾರ್ಥಗಳನ್ನ ತೊಗೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗೋಷ್ಟರಲ್ಲಿ ಹೆಚ್ಚಿರೋವಂಥ ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಈ ರೀತಿ ಇದ್ದರೆ ಟೇಸ್ಟ್ ಚೆನ್ನಾಗಾಗತ್ತೆ. ಈಗ ಈರುಳ್ಳಿ ಸುಮಾರು 5 ನಿಮಿಷಗಳ ಕಾಲ ಫ್ರೈ ಆಗಲಿ. ಆಲ್ಮೋಸ್ಟ್ ಇನ್ನೇನು ಬ್ರೌನ್ ಟರ್ನ್ ಆಗುತ್ತೆ ಅನ್ನೋಷ್ಟು ಫ್ರೈ ಆದರೆ ಸಾಕಾಗತ್ತೆ. ನೋಡಿ, ಇಷ್ಟು ಫ್ರೈ ಆದರೆ ಈರುಳ್ಳಿ ಸಾಕಾಗತ್ತೆ. ಇನ್ನೇನು ಬ್ರೌನ್ ಟರ್ನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಷ್ಟಾದರೆ ಸಾಕು. ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲಾನ ಸೇರಿಸ್ಕೊಳ್ಳೋಣ. ಮಸಾಲ ಕೂಡ 1-2 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಈ ರೀತಿ ಮಾಡೋದ್ರಿಂದ ಪುದೀನದು ಹಸಿ ವಾಸನೆ, ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಎಲ್ಲ ಹೋಗುತ್ತೆ. ಈಗ ಇದಕ್ಕೆ 1/4 ಚಮಚ ಆಗೋಷ್ಟು ಅರಿಶಿನ ಪುಡಿ, ಹಾಗೆ 1 ಚಮಚ ಆಗೋಷ್ಟು ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ. ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು 1 ನಿಮಿಷ ಫ್ರೈ ಆದಮೇಲೆ ತರಕಾರಿಗಳನ್ನು ಸೇರಿಸ್ತಾ ಬರೋಣ. ಹುರುಳಿಕಾಯಿ, ಕ್ಯಾರೆಟು ಹಾಗೂ ಆಲೂಗೆಡ್ಡೆ ತೊಗೊಂಡಿದ್ದೀನಿ. ನೀವು ಇದಕ್ಕೆ ಬಟಾಣಿ, ಹೂಕೋಸು, ನವಿಲುಕೋಸು ಎಲ್ಲನೂ ಸಹ ಹಾಕ್ಕೊಳ್ಬೋದು. ನಾನು ಪಲಾವ್ ಮಾಡುವಾಗ ಟೊಮ್ಯಾಟೊ ಜನರಲಿ ಹಾಕೋದಿಲ್ಲ. ಟೊಮ್ಯಾಟೊ ಬದಲಿಗೆ ನಿಂಬೆಹಣ್ಣನ್ನು ಸೇರಿಸ್ತೀನಿ. ಈಗ ಇದಕ್ಕೆ ತರಕಾರಿಗೆ ಹಿಡಿಯುವಷ್ಟು ಉಪ್ಪನ್ನು ಸೇರಿಸೋಣ. ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಪಲಾವ್ ತುಂಬ ಕ್ವಿಕ್ಕಾಗಿ ರೆಡಿ ಆಗುತ್ತೆ. ತರಕಾರಿ ಒಂದು ರೆಡಿ ಮಾಡಿಕೊಂಡ್ರೆ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು, ತುಂಬ ಟೇಸ್ಟಿಯಾಗುತ್ತೆ. ಈಗ ನೆನೆಸಿಟ್ಕೊಂಡಿರೋವಂಥ ಬಾಸ್ಮತಿ ರೈಸ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ರೈಸ್ನ ಸೋನಾ ಮಸೂರಿ ರೈಸ್ನ ಯೂಸ್ ಮಾಡ್ತಾಯಿದ್ರೆ ಅದನ್ನೇ ಬಳಸ್ಕೋಬೋದು. ಹಾಗೆ ಬಾಸ್ಮತಿ ರೈಸ್ ಬಳಸ್ತಾ ಇದ್ದರೆ 30 ನಿಮಿಷ ನೆನೆ ಹಾಕೋದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು. ತುಂಬಾ ಫ್ಲಫಿಯಾಗುತ್ತೆ, ಲೈಟಾಗುತ್ತೆ, ಅಷ್ಟೇ ಒಳ್ಳೆ ಸ್ಮೆಲ್ ಕೂಡ ಬರುತ್ತೆ ಬಾಸ್ಮತಿ ರೈಸಿಂದ. ಆ ಸ್ಟೆಪ್ನ ಸ್ಕಿಪ್ ಮಾಡಿಬಿಡಿ. ಹಾಗೆ ಲೈಟ್ ಹ್ಯಾಂಡೆಡಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ರೈಸ್ ಎಲ್ಲ ಒಡೆದೋಗದೇ ಇರೋ ಥರ ನೋಡ್ಕೊಳ್ಳಿ. ಈಗ ನಾನಿಲ್ಲಿ ಸುಮಾರು 3-3.25 ಲೋಟದಷ್ಟು ಕಾಯಿಸಿರೋ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಕಾಯಿಸಿರೋ ನೀರು ಹಾಕೋದ್ರಿಂದ ಅದು ಅಕ್ಕಿ ಎಲ್ಲ ಬೆಂದಿರೋದು ಅರ್ಧ ಟೆಂಪ್ರೇಚರು ಕಡಿಮೆ ಆಗೋದಿಲ್ಲ. ಹಾಗಾಗಿ ಚೆನ್ನಾಗಾಗತ್ತೆ, ರೈಸ್ ಉದ್ದುದ್ದ ಆಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆ 1/2-3/4 ಭಾಗದ ನಿಂಬೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗೊಮ್ಮೆ ಮಿಕ್ಸ್ ಮಾಡಿ 1 ಕುದಿ ಬಂದ ನಂತರ ನಾವು ಕುಕ್ಕರ್ ವಿಸಲನ್ನು ಹಾಕ್ಕೊಳ್ಳೋಣ. ಈ ಹಂತದಲ್ಲಿ ನೀವು ಉಪ್ಪು ಎಲ್ಲ ಚೆಕ್ ಮಾಡಿಕೊಂಡು ಬೇಕಿದ್ರೆ ಸೇರಿಸ್ಕೊಳ್ಬೋದು. ಒಂದೇ ಒಂದು ವಿಸಿಲ್ ಕೂಗಿದ್ರೆ ಸಾಕಾಗತ್ತೆ. ನೋಡಿ, ಇವಾಗ ಆರಿದೆ. ಪಲಾವ್ ಹೇಗೆ ರೆಡಿಯಾಗಿದೆ ನೋಡೋಣ. ನೋಡಿ, ಎಷ್ಟು ಚೆನ್ನಾಗೆ ಫ್ಲಫಿಯಾಗಿದೆ. ಬಾಸ್ಮತಿ ರೈಸ್ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ. ನೀವು ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಅಂದರೆ 1/2 ಲೋಟ ನೀರು ಕಡಿಮೆನ ಹಾಕ್ಕೊಳ್ಬೋದು.
ನಾನಿಲ್ಲಿ 1.5 ಲೋಟಕ್ಕೆ ಒಂದು 3/4 ಲೋಟದಷ್ಟು ನೀರನ್ನು ಹಾಕಿದ್ದೀನಿ. ಸೊ ಟೇಸ್ಟಿಯಾಗೆ ಮಸಾಲೆ ಭರಿತವಾದ ವೆಜಿಟೇಬಲ್ ಪಲಾವ್ ತಿನ್ನೋದಕ್ಕೆ ಇದೇ ರೀತಿ ಮತ್ತಷ್ಟು ವಿಡಿಯೋವನ್ನು ನಾವು ನಮ್ಮ ಚಾನಲಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.